ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮ್ಯಾಕ್ಸಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನಿಮ್ಗೆ ಆಲ್ರೆಡಿ ತಮ್ಮನೇಲ್ ನೋಡಿ ಗೊತ್ತಾಗಿರುತ್ತೆ ಏನಪ್ಪಾ ವಿಷಯ ಅಂತ ಕೇಳಿ. ನಾನು ಒಂದು ಹೊಸ ಡಿಜೆ ಮೈಕ್ ನ ತಗೊಂಡಿದ್ದೀನಿ. ಅದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಹಾಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಗೆಲ್ಲ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನಲ್ಲಿ ನಾನು ಯಾಕೆ ಆ ಮೈಕ್ ನ ತಗೊಂಡೆ, ಈ ಮೈಕ್ ಇಂದ ಏನ್ ಉಪಯೋಗ, ಹಾಗೆ ಈ ಮೈಕ್ ನ ಯಾರ್ಯಾರು ಯೂಸ್ ಮಾಡಬಹುದು, ಎಂದಕ್ಕೆ ಯೂಸ್ ಮಾಡಬಹುದು ಅಂತ ಎಲ್ಲದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ, ಲೆಟ್ಸ್ ಗೋ. ಇಲ್ಲಿದೆ ನೋಡಿ, ಇದೇನೆ ಆ ಮೈಕು. ಈ ಮೈಕು ನಮ್ಮನೆಗೆ ಬಂದು ಆಲ್ಮೋಸ್ಟ್ 3 ದಿನ ಆಗ್ತಾ ಬಂದಿದೆ. ಇವತ್ತು ಇದನ್ನ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಸಮಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸೀಸರ್ ತಗೊಂಡು ಕಟ್ ಮಾಡಬೇಕು, ಬಟ್ ಈಗ ಸದ್ಯಕ್ಕೆ ಸೀಸರ್ ಇಲ್ಲ, ಹಂಗೆ ಟೇರ್ ಮಾಡ್ಬೋದು. ಬಾಯ್ಸ್ ಇಲ್ಲಿದೆ ನೋಡಿ, ತುಂಬಾನೇ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ನಾನು ಇದನ್ನ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ಸೊ ಫೈನಲಿ ಹಿಯರ್ ಇಸ್ ದಿ ಮೈಕ್. ಸರಿ, ಉಲ್ಟಾ. ಹೇಗಿದೆ ಬಾಯ್ಸ್? DJI ಮೈಕ್ ಮಿನಿ, ಇದನ್ನೇ ನಾವು ತರಿಸ್ಕೊಂಡಿರೋಂಥದ್ದು. ಈ ಮೈಕ್ ನಾನು ಯಾಕೆ ತಗೊಂಡೆ ಅಂತ ಕೇಳಿದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಮೋಟೋ ಬ್ಲಾಗಿಂಗ್ ಮಾಡ್ತಾ ಇರ್ತೀನಿ, ವ್ಲಾಗಿಂಗ್ ಮಾಡ್ತಾ ಇರ್ತೀನಿ. ಅದರಲ್ಲಿ ನೀವು ಗಮನಿಸಿದ್ರೆ ಸ್ವಲ್ಪ ನಾಯ್ಸ್ ಇರುತ್ತೆ, ಸೌಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ. ಅದೆಲ್ಲ ಯಾಕೆ ಬರ್ತಿದೆ ಅಂತ ಕೇಳಿದ್ರೆ, ನಾನು ಒಂದು ನಾರ್ಮಲ್ ಮೈಕ್ ನ ಯೂಸ್ ಮಾಡ್ತಿದ್ದೆ, ಹಾಗೆ ಮೊಬೈಲ್ ಅಲ್ಲಿ ಬರುವಂತಹ ರೆಕಾರ್ಡರ್ ಅಲ್ಲೇನೆ ರೆಕಾರ್ಡ್ ಮಾಡ್ತಿದ್ದಂಥದ್ದು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾಯ್ಸ್ ಡಿಸ್ಟರ್ಬೆನ್ಸ್ ಎಲ್ಲ ಇರ್ತಾ ಇತ್ತು. ಈಗಲೂ ನೀವು ಗಮನಿಸ್ತಿದ್ರೆ ನನ್ನ ಮೊಬೈಲ್ ಫೋನ್ ಅಲ್ಲೇ ನಾನು ರೆಕಾರ್ಡ್ ಮಾಡ್ತಿರೋದು, ವಾಯ್ಸ್ ಆಗ್ಲಿ ವಿಡಿಯೋ ಆಗ್ಲಿ. ಇದ್ರಲ್ಲೂ ನಿಮ್ಗೆ ಅಲ್ಪ ಸ್ವಲ್ಪ ನಾಯ್ಸ್ ಮತ್ತೆ ಡಿಸ್ಟರ್ಬೆನ್ಸ್ ಕೇಳಿಸ್ತಿರ್ಬೋದು. ಆ ನಾಯ್ಸ್ ಡಿಸ್ಟರ್ಬೆನ್ಸ್ ನೆಲ್ಲ ರಿಮೂವ್ ಮಾಡಿ ಒಂದು ಒಳ್ಳೆ ಕ್ವಾಲಿಟಿ ಔಟ್ಪುಟ್ ನ ಕೊಡ್ಬೇಕು ಅಂತ ಹೇಳಿನೇ ಈ ಮೈಕ್ ನ ಆರ್ಡರ್ ಮಾಡಿ ತರ್ಸ್ಕೊಂಡಿರೋಂಥದ್ದು. ನಾನು ಈ ಮೈಕ್ ನ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಈ ಸಣ್ಣ ಸ್ಪೂನ್ ನ ಬಳಸ್ತಾ ಇದ್ದೀನಿ. ಈ ಪ್ಯಾಕಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಐಫೋನ್ ಪ್ಯಾಕಿಂಗ್ ಹೇಗಿರುತ್ತೋ ಆ ತರ ಇರುತ್ತೆ. ಆಕ್ಚುಲಿ ಇದು ಮೇಡ್ ಫಾರ್ ಐಫೋನ್ ಓನ್ಲಿ. ಇಲ್ಲಿ ನೀವು ನೋಡ್ಬೋದು, ಮೇಡ್ ಫಾರ್ ಐಫೋನ್ ಅಂತ ಹಾಕಿದ್ದಾರೆ. ಈ ಮೈಕ್ ಬಾಕ್ಸ್ ಅಲ್ಲಿ ನಮ್ಗೆ ಏನೆಲ್ಲ ಸಿಗುತ್ತೆ ಅಂತ ಕೇಳಿದ್ರೆ, ಒಂದು ರಿಸೀವರ್, 2 ಟ್ರಾನ್ಸ್ಮಿಟರ್, ಒಂದು ಚಾರ್ಜಿಂಗ್ ಕೇಸ್, ಕ್ಯಾರಿಂಗ್ ಪೌಚ್, 2 ಕ್ಲಿಪ್ ಮ್ಯಾಗ್ನೆಟ್, ಮೊಬೈಲ್ ಅಡಾಪ್ಟರ್, ವಿಂಡ್ ಸ್ಕ್ರೀನ್ 4 ಕೊಡ್ತಾರೆ, ಕ್ಯಾಮ್ರಾ, ಆಡಿಯೋ ಕೇಬಲ್ ಜೊತೆಗೆ USB ಕೇಬಲ್ ಕೊಡ್ತಾರೆ. ವಿಂಡ್ ಸ್ಕ್ರೀನ್ ಏನಕ್ಕೆ ಅಂತ ಕೇಳಿದ್ರೆ, ವಾಯ್ಸ್ ಕ್ಯಾನ್ಸಲೇಷನ್ ಮಾಡೋದಕ್ಕೆ ಡೆತ್ ಕ್ಯಾಟ್ಸ್ ಅಂತ ಇರುತ್ತೆ ಅಲ್ವಾ, ಅದು 4 ಕೊಡ್ತಾರೆ. ಸೊ ಇದನ್ನ ಈಗ ಅನ್ಬಾಕ್ಸಿಂಗ್ ಮಾಡೋಣ. ಲೆಟ್ಸ್ ಗೋ, ಬನ್ನಿ ಓಪನ್ ಮಾಡೋಣ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಪ್ಯಾಕಿಂಗು. ಓ ಸೂಪರ್ ನೋಡಿ ಬಾಯ್ಸ್. ಸೊ ಇದನ್ನ ಸ್ವಲ್ಪ ಸೈಡ್ಗೆ ಇಡೋಣ. ಬಾಕ್ಸ್ ಅಲ್ಲಿ ಇನ್ನೆಲ್ಲ ಏನ್ ಬಂದಿದೆ ಅಂತ ನೋಡೋಣ. ನಮಗೆ ಇನ್ನೇನು ಇಲ್ಲ, ಸ್ಟಿಕ್ಕರ್ಸ್ ಮತ್ತೆ ಮ್ಯಾನ್ಯುಯಲ್ಸ್ ಇದೆ. ಸೊ ಮ್ಯಾನ್ಯುಯಲ್ಸ್ ಏನು ಓದೋದು ಬೇಕಿಲ್ಲ, ಬಿಕಾಸ್ ಐ ಆಲ್ರೆಡಿ ನೋ ಅಬೌಟ್ ಇಟ್. ಸೀದಾ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಓಪನ್ ಮಾಡಿ ನೋಡೋಣ. DJI ಮೈಕ್ ಮಿನಿ ತುಂಬಾನೇ ಪ್ರೀಮಿಯಂ ಆಗಿದೆ ಬಾಯ್ಸ್. ನೋಡಿ, ಇನ್ನೊಂದು ಸಣ್ಣ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಪೌಚ್ ಇದು. ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಬಾಯ್ಸ್. ಇದೇನೆ ವಿಂಡ್ ಸ್ಕ್ರೀನು, 4 ಇರುತ್ತೆ ಈ ತರದ್ದು. ಕ್ಯಾಮ್ರಾ, ಆಡಿಯೋ ಕೇಬಲ್ ಇದೆ ಇಲ್ಲಿ. USB ಕೇಬಲ್ ಮತ್ತೆ ಕ್ಯಾಮ್ರಾ, ಆಡಿಯೋ ಕೇಬಲ್ 2 ಒಂದರಲ್ಲೇನೆ ಕೊಟ್ಟಿದ್ದಾರೆ. ಇದು ಮೇನ್ ಪ್ರಾಡಕ್ಟ್. ಆಕ್ಚುಲಿ ಪ್ರೀಮಿಯಂ ಕ್ವಾಲಿಟಿ ಪ್ಯಾಕಿಂಗ್ ಅನ್ಕೊಳ್ಳಿ. ಫೈನಲಿ ಬ್ರೋ, ಫೈನಲಿ ತುಂಬಾನೇ ಖುಷಿ ಆಗ್ತಿದೆ. ಎಷ್ಟೋ ದಿನದ ಕನ್ಸು ಅನ್ಕೊಳ್ಳಿ, ಒಂದು ಕ್ವಾಲಿಟಿ ಮೈಕ್ ನ ತಗೊಳ್ಳೋವಂಥದ್ದು. ಅದೆಲ್ಲ ಮೋಟೋ ಬ್ಲಾಗರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಇದ್ರ ಖುಷಿ ಏನಪ್ಪಾ ಅಂತ ಹೇಳಿ. ವಾವ್ ಬಾಯ್ಸ್, ಲಿಟ್ರಲಿ ಕ್ರೇಜಿ ಬ್ರೋ. ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಇನ್ ಮೈ ಲೈಫ್. ಇದೆಲ್ಲ ಮಿಡಲ್ ಕ್ಲಾಸ್ ಬಾಯ್ಸ್ ಡ್ರೀಮ್ಸ್ ಅನ್ಕೊಳ್ಳಿ. ಖುಷಿ ಆಗ್ತಿದೆ ನಿಜ. ಈ ತರದ್ದು 2 ಟ್ರಾನ್ಸ್ಮಿಟರ್ ಕೊಡ್ತಾರೆ, ಒಂದು ರಿಸೀವರ್ ಜೊತೆಗೆ ಒಂದು ಮೊಬೈಲ್ ಅಡಾಪ್ಟರ್. ಯೂಸ್ ಮಾಡಿ ನೋಡೋಣ. ಇದನ್ನ ನಾನು ಐಫೋನ್ಗೆ ಅಡಾಪ್ಟ್ ಮಾಡಿ ತೋರಿಸ್ಕೊಡ್ತೀನಿ ಹೇಗೆ ಬರುತ್ತೆ ವಾಯ್ಸ್ ಅಂತ. ಇಷ್ಟೊತ್ತು ನಾನು ರೆಕಾರ್ಡ್ ಮಾಡಿದ್ದು ನನ್ನ ಐಫೋನ್ ಅಲ್ಲೇನೆ, ವಾಯ್ಸ್ ಅಷ್ಟೇನೆ ಐಫೋನ್ ಅಲ್ಲೇನೆ. ಯಾವುದೇ ತರ ಮೈಕ್ ನ ಯೂಸ್ ಮಾಡ್ಕೊಂಡಿಲ್ಲ, ಯಾವುದೇ ತರ ಮೈಕ್ ನ ಬಳಸ್ಕೊಳ್ಳದೆ ವಿಡಿಯೋ ರೆಕಾರ್ಡ್ ಮಾಡಿರೋಂಥದ್ದು. ಸೊ ಈಗ ಇದನ್ನ ಹಾಕಿ ನಮ್ಮ ಮೈಕ್ ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ಚೆಕ್ ಮಾಡಿ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ ಬಾಯ್ಸ್. ಈಗ ನಾನು ನನ್ನ DJI ಮೈಕ್ ನ ಫೋನ್ಗೆ ಹಾಕಿದ್ದೀನಿ. ನೀವು ನೋಡ್ತಿರ್ಬೋದು ನಾನು ಎಷ್ಟು ದೂರದಲ್ಲಿದ್ದೀನಿ ಅಂತ. ವಾಯ್ಸ್ ನೋಡಿ ಎಷ್ಟು ಕ್ವಾಲಿಟಿಯಾಗಿ, ಎಷ್ಟು ಕ್ಲಾರಿಟಿಯಾಗಿ ಬರ್ತಿದೆ ಅಂತ. ನಾನು ಆಲ್ಮೋಸ್ಟ್ ಆಲ್ ಒಂದು 8 to 10 ಮೀಟರ್ಸ್ ದೂರದಲ್ಲಿ ಕೂತಿದ್ದೀನಿ. ವಾಯ್ಸ್ ನೋಡಿ ಬಾಯ್ಸ್, ಏನು ಕ್ವಾಲಿಟಿಯಾಗಿ ಕೇಳಿಸ್ತಿದೆ ಅಲ್ವಾ?
ನೀವು ಆಗ್ಲೇ ಕೇಳಿಸ್ತಿದ್ದಂತಹ ವಾಯ್ಸ್ಗೂ ಈಗ ಕೇಳಿಸುತ್ತಿರುವಂತಹ ವಾಯ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇರತ್ತೆ. ಎಂದೋ ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗೆ ಸೋತೆ. ಡಬ್ಬಾ ಥರ ಇದೆ ವಾಯ್ಸು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಬಾಯ್ಸ್. ನೋಡಿ, ಚೆಕ್ ಚೆಕ್ ಚೆಕ್, ಮೈಕ್ ಚೆಕ್. ಬಾಯ್ಸ್, ನೀವು ಗಮನಿಸಿದ್ರೆ ನನ್ನ ಹಳೆ ವೀಡಿಯೋಸಲ್ಲಿ ಸ್ವಲ್ಪ ನಾಯ್ಸು, ಸೌಂಡ್ ಡಿಸ್ಟರ್ಬೆನ್ಸ್ ಎಲ್ಲ ಇರ್ತಿತ್ತು. ಇನ್ಮೇಲೆ ನನ್ನ ವೀಡಿಯೋಸಲ್ಲಿ ಯಾವುದೇ ಥರ ನಾಯ್ಸ್ ಇರೋದಿಲ್ಲ, ಸೌಂಡ್ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಅಷ್ಟು ಕ್ಲಾರಿಟಿಯಾಗಿ ಕ್ವಾಲಿಟಿಯಾಗಿ ಔಟ್ಪುಟ್ನ ತೆಗಿಬೋದು ಈ ಮೈಕಿಂದ. ದಿಸ್ ಮೈಕ್ ಇಸ್ ಸ್ಪೆಷಲಿ ಮೇಡ್ ಫಾರ್ ಕಂಟೆಂಟ್ ಕ್ರಿಯೇಟರ್ಸ್ ಅಂತಲೇ ಹೇಳ್ಬೋದು. ಹಾಗೆ ಮೋಟೋ ಬ್ಲಾಗಿಂಗ್ ಯಾರ್ಯಾರು ಮಾಡ್ತಿದ್ದೀರೋ, DJI ಕ್ಯಾಮ್ರಾಸ್ ಯಾರ್ಯಾರು ಯೂಸ್ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲ ಅಲ್ಟಿಮೇಟ್ ಮೈಕ್ ಅಂತಲೇ ಹೇಳ್ಬೋದು. ಜಸ್ಟ್ ಒಂದೇ ಒಂದು ಕ್ಲಿಕ್ಕಿಂದ ಅದ್ರ ಜೊತೆ ಕನೆಕ್ಟ್ ಮಾಡಿಕೊಂಡು ಮೋಟೋ ಬ್ಲಾಗಿಂಗ್ಗೆ ಯೂಸ್ ಮಾಡ್ಕೋಬೋದು ಈ ಮೈಕ್ನ. ಹಾಗೆ ಕಾಂಟೆಂಟ್ ಕ್ರಿಯೇಟರ್ಸ್ಗೂ ಅಷ್ಟೇ, ಮೊಬೈಲಲ್ಲಿ ಕಾಂಟೆಂಟ್ನ ಶೂಟ್ ಮಾಡುವಂಥವ್ರಿಗೆ ಇದು ಅಲ್ಟಿಮೇಟ್ ಮೈಕ್ ಅಂತಲೇ ಹೇಳ್ಬೋದು. ಬಿಕಾಸ್ ಐಫೋನ್ ಯೂಸರ್ಸ್ ಯಾರ್ಯಾರು ಇದ್ದಾರೋ, ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಾರೋ ಅವ್ರಿಗೆ ಒಳ್ಳೆ ಯೂಸ್ ಆಗುತ್ತೆ. ನಾನು ಮೋಟೋ ಬ್ಲಾಗಿಂಗ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಕ್ಯಾಮ್ರಾ ಬಂದು DJI Action 5 Pro. ಸೊ ಇದ್ರ ಜೊತೆ ನಾನು ಆರಾಮಾಗಿ DJI ಮೈಕ್ ಮಿನಿನ ಕನೆಕ್ಟ್ ಮಾಡ್ಕೋಬೋದು. ಒಂದು ಸತಿ ಕನೆಕ್ಟ್ ಮಾಡಿ ಕೂಡ ತೋರಿಸ್ಬಿಡ್ತೀನಿ. ವೈರ್ಲೆಸ್ ಮೈಕ್ ಅಂತ ಇರುತ್ತೆ. ಇಲ್ಲೋಗಿ ನಾವು ಜಸ್ಟ್ ಪೇರ್ ಕೊಟ್ಟರೆ ಸಾಕು. ಈಗ ನಾನು ನನ್ನ DJI Action 5 Proಗೆ ನಾನು DJI ಮೈಕ್ ಮಿನಿನ ಕನೆಕ್ಟ್ ಮಾಡಿದ್ದೀನಿ. ಈಗ ನಾನು ಫೋನಲ್ಲೂ ನಾನು ಮೈಕ್ನ ಹಾಕಿದ್ದೀನಿ. ಹಾಗೆ ಇನ್ನೊಂದು ಮೈಕ್ನ ನಾನು DJI Action 5 Proಗೆ ಕನೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಆಡಿಯೋ ಕ್ವಾಲಿಟಿ ಅಂತ ಹೇಳಿ. ಈಗ ನಾನು ಜಸ್ಟ್ ನಿಮ್ಗೆ ಕಾಣಿಸ್ತಿರ್ಬೋದು, ಒಂದೇ ಒಂದು ಬಟನ್ ಒತ್ತದೆ, ರೆಕಾರ್ಡಿಂಗ್ ಆನ್ ಆಗಿದೆ. ಬನ್ನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮ್ಯಾಕ್ಸಿ ಮಾತಾಡ್ತಾ ಇದ್ದೀನಿ. ಆಡಿಯೋ ಕ್ವಾಲಿಟಿ ಎಲ್ಲ ಹೇಗೆ ಬರ್ತಿದೆ ಅಂತ ತಿಳಿಸ್ಕೊಡಿ. ನಾನು ಆಡಿಯೋನ ನಾನು DJI Action 5 Proನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆಗಿದೆ ರೆಕಾರ್ಡಿಂಗು, ಕೇಳಿಸ್ಕೊಳ್ಳಿ. ರೆಕಾರ್ಡಿಂಗ್ ಆನ್ ಆಗಿದೆ. ಬನ್ನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮ್ಯಾಕ್ಸಿ ಮಾತಾಡ್ತಾ ಇದ್ದೀನಿ. ಆಡಿಯೋ ಕ್ವಾಲಿಟಿ ಎಲ್ಲ ಹೇಗೆ ಬರ್ತಿದೆ ಅಂತ ತಿಳಿಸ್ಕೊಡಿ. ನಾನು DJI Action 5 Proನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ಅಂತೂ ಅದ್ಭುತವಾಗಿ ಬರ್ತಿದೆ. ಇನ್ಮೇಲೆ ನನ್ನ ಕಾಂಟೆಂಟ್ ಕ್ರಿಯೇಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗೋವಂಥ ಮೈಕ್ ಸಿಕ್ಕಿದೆ. ಇನ್ನು ತುಂಬ ಚೆನ್ನಾಗಿರೋ ಕಂಟೆಂಟ್ನ ಕೊಡ್ತೀನಿ. ಕಿರಾಣ ನೋಡಿ ಹೊಸ ಕಟಿಂಗ್ ಮಾಡಿಸಿದ್ದಾನೆ, ಹೇಗಿದ್ದಾನೆ? ಲವ್ ಮುಲೆಟ್ ಇದ್ದಾಗೆ ಚೆನ್ನಾಗಿದ್ದೆ ಕಣ. ಲವ್ ಅನಿಲ್ ಹೇಳಿದ್ನ ಹಿಂಗೆ ಮಾಡ್ಸೋಕ್ಕೆ. ನೋಡಿ ಇಲ್ಲಿ ಹೊಸ ಮೈಕು ಇಲ್ಲೋಡಲೇ. ಕಿರಣ್ ಹೇರ್ ಸ್ಟೈಲ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಬಾಯ್ಸ್. ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ನಾನು ನಿಮಗೆ ಹೇಳಿಲ್ವಲ್ಲ, ನಾನು ಜಸ್ಟ್ 10,000 ರೂಪಾಯಿಗೆ ನಾನು ಅಮೆಝಾನಲ್ಲಿ ತಗೊಂಡಿದ್ದು. ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಬಂದು 14,000 ರೂಪಾಯಿ ಇದೆ, 12,000 ರೂಪಾಯಿ ಕೂಡ ಇದೆ. ಫ್ಲಿಪ್ಕಾರ್ಟಲ್ಲಿ 14,000, ಅಮೆಝಾನಲ್ಲಿ 12,000 ರೂಪಾಯಿ ಇದೆ. ಹಾಗೆ ನಾನು ಈಗ ನನ್ನ DJI Action 5 Proನಲ್ಲಿ ರೆಕಾರ್ಡ್ ಮಾಡುತ್ತಿರೋವಂಥದ್ದು. ಈಗ ನನ್ನ ಫೋನಲ್ಲಿ ಚಾರ್ಜಿಂಗ್ ಮುಗ್ದಿದೆ, ಅದಕ್ಕೋಸ್ಕರ ನಾನು DJI Action 5 Proನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ನನ್ನ ವೀಡಿಯೋಸಲ್ಲಿ ಕ್ವಾಲಿಟಿ ವಿಡಿಯೋ ಜೊತೆಗೆ ಕ್ವಾಲಿಟಿ ಆಡಿಯೋ ಕೂಡ ಸಿಗ್ತಿದೆ. ಈ ವಿಡಿಯೋ ನಿಮಗೆಲ್ಲ ಹೇಗನ್ನಿಸ್ತು ಅಂತ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಿ, ಮೋಟೋ ಬ್ಲಾಗಿಂಗ್ ವಿಡಿಯೋಸ್ಗಾಗಿ ಮ್ಯಾಕ್ಸಿ ವ್ಲಾಗ್ಸ್ ಇನ್ ಕನ್ನಡನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋಸಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ದಿಸ್ ಈಸ್ ಮ್ಯಾಕ್ಸಿ ಸೈನಿಂಗ್ ಆಫ್. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಬಾಯ್ಸ್.